ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ವೀಕ್ಷಕರೇ, ಇವತ್ತಿನ ವಿಷಯ ದಿನೇಶ್ ಗುರೂಜಿರವರ ಜಾತಕ ವಿಶ್ಲೇಷಣೆ ಭಾಗ 3. ಭಾಗ 3ರಲ್ಲಿ ನಾನು ಕಸ್ಪಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಆದರೆ ಇಲ್ಲಿ ನಾನು ಕಸ್ಪಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಡೈರೆಕ್ಟ್ ದಿನೇಶ್ ಗುರೂಜಿ ಜಾತಕದಲ್ಲಿ ಅದ್ರ ಒಳಗಡೆ ಹೋಗಿ ಕಸ್ಪಲ್ ಬಗ್ಗೆ ನಾವು ಹೇಳ್ಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ. ಆಮೇಲೆ ಬಹುಶಃ ಒಂದು 60% ಜನರಿಗೆ ಕಸ್ಪಲ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾನು ಡೈರೆಕ್ಟ್ ಪ್ರಿಡಿಕ್ಷನ್ ಹೋಗ್ಬಿಟ್ರೆ ಅವಾಗ ನಿಮ್ಗೆ ಅರ್ಥನೇ ಆಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಸ್ಪಲ್ ಅಂದ್ರೆ ಏನು, ಯಾಕೆ ನೋಡ್ಬೇಕು, ಅದ್ರದ್ದೆಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡು ಮುಂದಿನ ವಿಡಿಯೋದಲ್ಲಿ ದಿನೇಶ್ ಗುರೂಜಿ ಜಾತಕದಲ್ಲಿ ಕಸ್ಪಲ್ ಹೆಂಗೆ ಪಾತ್ರ ವಹಿಸುತ್ತೆ ಅಂತ ನಾವು ನೋಡೋಣ ವೀಕ್ಷಕರೇ. ನೋಡಿ ವೀಕ್ಷಕರೇ, ಕಸ್ಪಲ್ ಹಂಗಂತ ಅಂದ್ರೆ ನೋಡಿ, ಕಸ್ಪಲ್ ಎಂದರೆ ಏನು ಹಂಗಂತ ಅಂದ್ರೆ ಒಂದು ಒಂದು ಮನೆಯ, ಈಗ ಒಂದು ಮೊದಲನೇ ಮನೆ ಎರಡನೇ ಮನೆ ನಾವು ಡಿಗ್ರಿ ವೈಸ್ ನೋಡ್ತೀವಿ. ಮೊದಲನೇ ಮನೆ ಎರಡನೇ ಮನೆ ನೋಡ್ತೀವಲ್ವಾ. ಈಗ ಮೊದಲನೇ ಮನೆ ಫಾರ್ ಎಕ್ಸಾಂಪಲ್ ಈ ಲಗ್ನ 6 ಡಿಗ್ರಿಯಿಂದ ಶುರುವಾಗಿದೆ ಅಂತ ನಾವು ನೋಡ್ತೀವಿ. ಹಂಗಂದ್ರೆ ಆ ಮನೆಯ ಪ್ರಾರಂಭಿಕ ಡಿಗ್ರಿ ಅದನ್ನ ಕಸ್ಪಲ್ ಅಂತ ಕರೀತಾರೆ. ಇನ್ನು ಸ್ವಲ್ಪ ಈಸಿ ಮೆಥಡ್ ಹೇಳ್ಕೊಡ್ಬೇಕು ಅಂತಂದ್ರೆ, ಈಗ ನಾವು ಗ್ರಹ ನಕ್ಷತ್ರ ಉಪ ನಕ್ಷತ್ರ ಅಂತೀವಲ್ವಾ. ಹಂಗಂದ್ರೆ ಒಂದು ಗ್ರಹ ಒಂದು ರಾಶಿನಲ್ಲಿ ಇರುತ್ತೆ, ಒಂದು ನಕ್ಷತ್ರದಲ್ಲಿ ಇರುತ್ತೆ, ಆ ನಕ್ಷತ್ರದ ಒಳಗಡೆ ಒಂದು ಉಪ ನಕ್ಷತ್ರದಲ್ಲಿ ಇರುತ್ತೆ, ಅದು ಡಿಗ್ರಿ ತಗೊಂಡಿರುತ್ತೆ. ಅದನ್ನ ನಾವು ಕಸ್ಪಲ್ ಅಂತ ನಾವು ಕರಿತೀವಿ. ಓಕೆನಾ? ಅದು ಕಸ್ಪಲ್ ನ ಕೆಲಸ. ಆಮೇಲೆ ಏಕೆ ನೋಡ್ಬೇಕು, ಅದರ ಪ್ರಯೋಜನ ಏನು ಅದನ್ನು ನಾನು ತಿಳಿಸ್ಕೊಡ್ತೀನಿ. ಕಸ್ಪಲ್ ನ ಕೆಲಸ ಏನ್ ಗೊತ್ತಾ? ಇಟ್ ಶೋಸ್ ದ ರಿಯಲ್ ಸ್ಟ್ರೆಂತ್ ಆಫ್ ದ ಹೌಸ್. ಆ ಮನೆಯ ನಿಜವಾದ ಬಲವನ್ನ ಆ ಕಸ್ಪಲ್ ಅನ್ನೋದು ತೋರಿಸುತ್ತೆ. ಅದು ಹೆಂಗೆ ಅಂತ ಅಂದ್ರೆ ನೋಡಿ, ಕಸ್ಪಲ್ ನ ನೋಡೋದಕ್ಕಿಂತ ಮುಂಚೆ ಕಸ್ಪಲ್ ಸಾಮಾನ್ಯವಾಗಿ ಯಾಕೆ ನೋಡ್ಬೇಕು ಯಾಕೆ ನೋಡ್ಬಾರ್ದು ಅಂದ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಸರಿಯಾಗಿರ್ಬೇಕು, ನಿಖರವಾಗಿರ್ಬೇಕು. ಓಕೆನಾ? ಸರಿ ಇಲ್ಲ ಅಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಮಾಡ್ತೀವಿ ನಾವು, ಜನನ ಸಮಯ ದೃಢೀಕರಣ, ಅದನ್ನ ಮಾಡಿಸ್ಕೊಬೇಕು. ಅವಾಗ ಹೆಂಗೆ ನಮ್ಗೆ ಕನ್ಫರ್ಮ್ ಆಗಿದೆ ಅಂತ ಅವಾಗ ಹೆಂಗ್ ಗೊತ್ತಾಗುತ್ತೆ ಅಂತ ಅಂದಾಗ, ಕಸ್ಪಲ್ಲಿ ನೋಡಿ 1, 9 ಅಂದ್ರೆ ಮೊದಲನೇ ಕಸ್ಪಲ್ ನ ಸಬ್ಲಾರ್ಡ್, 9ನೇ ಕಸ್ಪಲ್ ನ ಸಬ್ಲಾರ್ಡ್ ಗೆ ಮ್ಯಾಚ್ ಆಗ್ಬೇಕು. ಎರಡು ಒಂದೇ ಗ್ರಹ ಬಂದಿರಬೇಕು. ಅಥವಾ ಬಂದಿಲ್ವಾ, ಅಟ್ಲೀಸ್ಟ್ ಈ ಮೊದಲನೇ ಗ್ರಹದ ಸಬ್ಲಾರ್ಡ್ ಏನಾಗಿ ಯಾವ ಗ್ರಹ ಬಂದಿರುತ್ತೋ ಅದು 3ನೇ ಗ್ರಹದಲ್ಲಿ ಬಂದಿರಬೇಕು, ಇಲ್ಲ 4ರಲ್ಲಿ ಬಂದಿರಬೇಕು, ಇಲ್ಲ 5ರಲ್ಲಿ ಬಂದಿರಬೇಕು, ಇಲ್ಲ 7ರಲ್ಲಿ ಬಂದಿರಬೇಕು, ಇಲ್ಲ 11ರಲ್ಲಿ ಬಂದಿರಬೇಕು. ಇವಿಷ್ಟನ್ನ ನಾವು ನೋಡಿ ಮ್ಯಾಚ್ ಮಾಡ್ಬೇಕು. ಅವಾಗ ಆ ವ್ಯಕ್ತಿಯ ಜಾತಕ ಸರಿಯಾಗಿದೆ, ಟೈಮಿಂಗ್ ಕರೆಕ್ಟ್ ಆಗಿದೆ ಅಂತ ನಮ್ಗೆ ಕನ್ಫರ್ಮ್ ಆಗುತ್ತೆ. ಈಗ ನೀವು ಕೇಳ್ತೀರಾ, ಆಯ್ತು ಒಂದ್ 2 ನಿಮಿಷ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ನಮ್ ಕಸ್ಪಲ್ ಕರೆಕ್ಟ್ ಆಗಿ ಬರಲ್ಲ, ಆ ಕಸ್ಪಲ್ ಈಗ ಮ್ಯಾಚ್ ಆಗಲ್ಲ, ಅವಾಗ ಏನ್ ಮಾಡೋದು? ಅವಾಗ ದಶಾಭುಕ್ತಿ ಸೇಮ್ ಗ್ರಹ ನಕ್ಷತ್ರ ಉಪನಕ್ಷತ್ರ ಅದನ್ನ ನೋಡ್ಕೊಂಡು ದಶಾಭುಕ್ತಿ ನೋಡ್ಕೊಂಡು ಆ ಪವರ್ ಪೊಸಿಷನ್ ನೋಡ್ಕೊಂಡು ಅವಾಗ ಆರಾಮಾಗಿ ಹೇಳ್ಬೋದು, ಅದೇನ್ ತೊಂದರೆ ಮಾಡಲ್ಲ. ಇದು ಮ್ಯಾಚ್ ಆದ್ರೆ ಮಾತ್ರ ನಾವು ಕಸ್ಪಲ್ ನ ನೋಡ್ಬೇಕು. ಇದು ಮ್ಯಾಚ್ ಆಗಿಲ್ಲ ಅಂದ್ರೆ ಕಸ್ಪಲ್ ಗೆ ನಾವು ಹೋಗೋದೇ ಬೇಡ. ಓಕೆನಾ? ಈಗ ನೋಡಿ, ಕಸ್ಪಲ್ ನ ಪ್ರಯೋಜನ ಏನು? ಓಕೆನಾ? ಇದು ಮ್ಯಾಚ್ ಆಗಿದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು, ಇಲ್ಲ ಅಂದ್ರೆ ಹೋಗ್ಬಾರ್ದು. ಅದರ ಪ್ರಯೋಜನ ಏನಂತ ಅಂದ್ರೆ, ಅದನ್ನ ಹೇಳಕ್ಕಿಂತ ಮುಂಚೆ ಇಲ್ಲಿ ನೋಡಿ, ನಾವು ಕೆಳಗಡೆಯಿಂದ ಹೋಗೋಣ, ಅವಾಗ ಅರ್ಥ ಆಗುತ್ತೆ. ಅಂತರ್ಭುಕ್ತಿ ಏನು? ಇದು ಒಂದು ಶಾರ್ಟ್ ಪೀರಿಯಡ್, ಆ ಒಂದು ಕಡಿಮೆ ಅವಧಿನಲ್ಲಿ ಮಾತ್ರ ಅಂತರ್ಭುಕ್ತಿ ಕೆಲಸ ಮಾಡುತ್ತೆ. ಆ ಟೈಮಲ್ಲಿ ಈಗ ಏನೊಂದು IAS ಎಕ್ಸಾಮ್ ಬರ್ದವ್ರೆ, IPS ಎಕ್ಸಾಮ್ ಬರ್ದವ್ರೆ, ಆ ಟೈಮ್ ರಿಸಲ್ಟ್ ಬರಬೇಕು. ಹಂಗೆ ಆ ಶಾರ್ಟ್ ಪೀರಿಯಡ್ ನಲ್ಲಿ ಏನು ನಡೆಯುತ್ತೆ ಆ ಶಾರ್ಟ್ ಪೀರಿಯಡ್ ನ ತೋರಿಸುತ್ತೆ ಅಂತರ್ಭುಕ್ತಿ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತೀರಾ? ಭುಕ್ತಿ ಯಾವ್ದೋ ಶನಿ ಭುಕ್ತಿನೋ ಶುಕ್ರ ಭುಕ್ತಿ ರವಿ ಭುಕ್ತಿ ಯಾವ್ದನ್ನ ತಗೊಳ್ಳಿ, ಅದ್ರದ್ದು ಏನ್ ವ್ಯಾಪ್ತಿ 1.5 ವರ್ಷ ಇರುತ್ತೆ, ಇಲ್ಲ 2 ವರ್ಷ ಇರುತ್ತೆ, ಮ್ಯಾಕ್ಸಿಮಮ್ 3 ವರ್ಷ ಇರುತ್ತೆ ಅಲ್ವಾ ಭುಕ್ತಿ. ಆ ಟೈಮಲ್ಲಿ ಭುಕ್ತಿ ಸಮಯದಲ್ಲಿ ಏನು, ಆ ಒಂದು 3 ವರ್ಷ ಭುಕ್ತಿ ನಡೀತಾ ಇದೆ ಅಂದಾಗ ಅವಾಗ ಆ 3 ವರ್ಷದಲ್ಲಿ ಆ ಭುಕ್ತಿನಲ್ಲಿ ಆ ಭುಕ್ತಿ ಎಷ್ಟು ಸಮಯ ತಗೊಂಡಿದೆ, 2.5 3 ವರ್ಷನ, ಆ ಭುಕ್ತಿನಲ್ಲಿ ಏನೇನ್ ನಡೆಯುತ್ತೆ ಘಟನೆ ಅಂತ ಭುಕ್ತಿ ತೋರಿಸುತ್ತೆ. ಓಕೆನಾ? ಅಂತರ್ಭುಕ್ತಿ ಏನ್ ಮಾಡುತ್ತೆ, ಆ ಒಂದು ಶಾರ್ಟ್ ಪೀರಿಯಡ್ ನಲ್ಲಿ ನಡೆಯುತ್ತೆ ಅಂತ ಅಂತರ್ಭುಕ್ತಿ ತೋರಿಸುತ್ತೆ. ಓಕೆನಾ? ದಶ ಇವಾಗ ಒಂದು ಶುಕ್ರನಿಗೆ 19 ವರ್ಷ ಇದೆ. ಓಕೆನಾ? ಚಂದ್ರನಿಗೆ 10 ವರ್ಷ ಇದೆ. ಆತರ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ದಶ ಡಿವೈಡ್ ಆಗುತ್ತೆ. ಆ ಒಟ್ಟಾರೆ ದಶ 10 ವರ್ಷ ಇರ್ಲಿ, 15 ವರ್ಷ ಇರ್ಲಿ, 17 ವರ್ಷ ಇರ್ಲಿ, 20 ವರ್ಷ ಇರ್ಲಿ, ಈ ದಶ ಏನ್ ಮಾಡುತ್ತೆ, ಇಡೀ 20 ವರ್ಷದ ದಶಾ ಪೀರಿಯಡ್ ನಲ್ಲಿ ಏನು ನಡೆಯುತ್ತೆ ಅಂತ
ತೋರಿಸುತ್ತೆ ಇದು. ಓಕೆನಾ? ಅದಾದ್ಮೇಲೆ ಇದಕ್ ಮೇಲೆ ನೋಡಿ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತಗೊಳ್ತಾ ಇದೀನಿ. ಇದಕ್ ಮೇಲೆ ಕಸ್ಪಲ್ ಅಂದ್ರೆ ಏನು ಅಂದ್ರೆ ಬರ್ತ್ ಟು ಡೆತ್ ಇಂಡಿಕೇಶನ್. ಹಂಗಂದ್ರೆ ಬರೀ ದಶಾ ಪೀರಿಯಡ್ ಅಲ್ಲಿ ಏನ್ ನಡೀತಿದೆ ಅಂತ ತೋರಿಸುತ್ತೆ. ಭುಕ್ತಿ ಪೀರಿಯಡ್ ಅಲ್ಲಿ ಏನ್ ನಡೆಯುತ್ತೆ ಅಂತ ತೋರಿಸುತ್ತೆ. ಅಂತರ್ಭುಕ್ತಿ ಪೀರಿಯಡ್ ನಲ್ಲಿ ಏನ್ ನಡೆಯುತ್ತೆ ಅಂತ ತೋರಿಸುತ್ತೆ. ಕಸ್ಪಲ್ ಏನ್ ಮಾಡುತ್ತೆ, ಒಟ್ಟು ಜೀವನ ಅಂದ್ರೆ ಆ ವ್ಯಕ್ತಿ ಹುಟ್ಟುತ್ತವಿಂದ ಸಾಯೋ ತನಕ ಏನ್ ನಡೆಯುತ್ತೆ, ಅರ್ಥ ಆಯ್ತಾ? ಬರ್ತ್ ಟು ಡೆತ್ ಇಂಡಿಕೇಶನ್ ಇದನ್ನ ತೋರಿಸುತ್ತೆ. ಕಸ್ಪಲ್ಲು ನಮ್ಗೆ ಕರೆಕ್ಟ್ ಆಗಿರ್ಬೇಕು. ನಿಮ್ಮ ಸಮಯ ಒಂದು ನಿಮಿಷನೂ ಕರೆಕ್ಟ್ ಆಗಿರ್ಬೇಕು. ಅದ್ರಲ್ಲಿ ಏನ್ ಗೊತ್ತಾ, 40 ಸೆಕೆಂಡ್ 40 ಸೆಕೆಂಡ್ ಹೆಚ್ಚು ಕಮ್ಮಿ ಆದ್ರೂ ಕಸ್ಪಲ್ ಚೇಂಜ್ ಆಗ್ಬಿಡುತ್ತೆ. ಅವಾಗ ಇದನ್ನ ಕಸ್ಪಲ್ ನ ನೋಡಬಾರ್ದು. ನೀವು ಪಕ್ಕ ಇದೆ ನಮ್ಮ ಹತ್ರ ಅಂದಾಗ ಮಾತ್ರ ಕಸ್ಪಲ್ ನೋಡ್ಬೇಕು. ಅದ್ರ ಪ್ರಯೋಜನ ಏನಂದ್ರೆ ಒಬ್ಬ ವ್ಯಕ್ತಿ ಹುಡ್ತಾನೆ, ಸಾಯ್ತಾನೆ, ಅದ್ರ ಮಧ್ಯ ಓವರ್ ಆಲ್ ಅವ್ನ ಜೀವನ ಹೆಂಗ್ ಹೋಗುತ್ತೆ, ಯಾವ ಫ್ಲೋ ನಲ್ಲಿ ಹೋಗುತ್ತೆ, ಏನ್ ನಡೆಯುತ್ತೆ ಅಂತ ಪಾಕ್ಷಿಕ ನೋಟವನ್ನ ಈ ಕಸ್ಪಲ್ ತೋರಿಸುತ್ತೆ. ಇದು ದಶಾ ಪೀರಿಯಡ್ ನ ತೋರಿಸುತ್ತೆ. ಭುಕ್ತಿ ಆ ಪೀರಿಯಡ್ ಅಲ್ಲಿ ಏನು, ಅಂತರ್ಭುಕ್ತಿ ಆ ಪೀರಿಯಡ್ ಅಲ್ಲಿ ಏನು ಅಂತ ತೋರಿಸುತ್ತೆ. ಇನ್ನೊಂದು ಉದಾಹರಣೆ ಕೊಟ್ಟು ಅರ್ಥ ಮಾಡ್ಕೋಬೇಕು ಅಂದ್ರೆ, ಈಗ ನಾವು ಶಾಲಾ ಕಾಲೇಜುಗಳಿಗೆಲ್ಲ ಹೋಗ್ಬೇಕಾದ್ರೆ ಒಂದು 100 ಮೀಟರ್ ಓಟ, 600 ಮೀಟರ್ ಓಟ ಅಲ್ವಾ, 1800 ಮೀಟರ್ ಓಟ ಹಿಂಗೆಲ್ಲ ಇತ್ತು. ಆ ತರ ತಗೊಂಡಾಗ ಏನಾಗುತ್ತೆ, ಈ ಅಂತರ್ಭುಕ್ತಿ ಐತಲ್ಲ 100 ಮೀಟರ್ ಓಟ ನಾವೇನ್ ಮಾಡ್ತೀವಿ, ತುಂಬಾ ಸ್ಪೀಡ್ ಆಗಿ ಹೋಗ್ಬಿಡ್ತೀವಿ. 100 ಮೀಟರ್ ಅಷ್ಟೇ ಇರೋದು, ಸ್ಪೀಡ್ ಓಡ್ಬಿಡ್ತೀವಿ. ಹಂಗೆ ಅಂತರ್ಭುಕ್ತಿ ಸ್ಪೀಡ್ ಕೊಟ್ಬಿಡುತ್ತೆ. ನೆಕ್ಸ್ಟ್ ಭುಕ್ತಿ, ಅದೊಂದು 400 ಮೀಟರ್ ಓಟ, ಒಂದು ಆವರೇಜ್ ಓಡೋಗುತ್ತೆ. ನಾವು ಓಡ್ತೀವಿ 400 ಮೀಟರ್ ಓಟಕ್ಕೆ ಏನ್ ಮಾಡ್ತೀವಿ, ಆವರೇಜ್ ಓಡ್ತೀವಿ. ಹಂಗೆ ಭುಕ್ತಿ. ಈಗ ದಶ ಅಂದ್ರೆ ಒಂದು 1800 ಮೀಟರ್ ತಗೊಳ್ಳಿ, ಅದೇ ತುಂಬಾ ಲಾಂಗ್ ಇರುತ್ತೆ. ಒಂದು 5 ಖಾಲಿ ಗ್ರೌಂಡ್ ಒಂದು 5 ಸುತ್ತು ಹೊಡಿಬೇಕಾಗತ್ತೆ. ಅವಾಗ ಏನ್ ಮಾಡೋದು, ಸ್ಟಾರ್ಟಿಂಗ್ ನಿಧಾನಕ್ಕೆ ಓಡಿ 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 ಆಮೇಲೆ ಹೋಗ್ತಾ 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 ಸ್ಪೀಡ್ ಮಾಡ್ಕೊಬೇಕು. ಹಂಗೆ ದಶ ಕೆಲಸ ಮಾಡುತ್ತೆ. ಕಸ್ಬಲ್ಗೆ ಮ್ಯಾರಥಾನ್ ಓಟ 25 ಕಿಲೋಮೀಟರ್ 26 ಕಿಲೋಮೀಟರ್ ಆಯ್ತಲ್ಲ, ಮ್ಯಾರಥಾನ್ ಓಟ ಅವ್ರು ಸ್ಪೀಡ್ ಆಗಿ ಓಡಕ್ ಆಗಲ್ಲ. ಸ್ಟಾರ್ಟಿಂಗ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಸ್ಪೀಡ್ ಆಗಿ ಓಡ್ಬಿಡ್ತಾರೆ, ಮುಂದೆ ಓಡಕ್ ಆಗಲ್ಲ. 25-26 ಕಿಲೋಮೀಟರ್ ಓಡ್ಬೇಕಲ್ಲ, ನಿಧಾನಕ್ಕೆ ಓಡ್ತಾರೆ. ಹಂಗೆ ಕಸ್ಬಲ್ ತೋರಿಸುತ್ತೆ ಹುಟ್ಟಿನಿಂದ ಸಾಯೋ ತನಕ ಏನ್ ನಡೆಯುತ್ತೆ, ಯಾವ ರೋಗ ಬರುತ್ತೆ, ಹೆಂಗಾಗುತ್ತೆ ಅಂದ್ರೆ. ಈಗ ಮೊದಲನೇ ಕಸ್ಬಲ್ ಏನ್ ಮಾಡುತ್ತೆ, ಆ ವ್ಯಕ್ತಿ ಬಗ್ಗೆ, ಆ ವ್ಯಕ್ತಿಯ ಯಾವ ವಿಷಯಕ್ಕೋಸ್ಕರ ಒಣಗಾಡ್ತಾನೆ ಹೆಣಗಾಡ್ತಾನೆ, ಏನು ಮೈಂಡ್ ಅಲ್ಲಿ ಏನಿರುತ್ತೆ, ಮೈಂಡ್ ಸೆಟ್ ಏನಿರುತ್ತೆ, ಜೀವನದುದ್ದಕ್ಕೂ ಅವ್ನು ಯಾವ್ದಕ್ಕೋಸ್ಕರ ಹೊಡೆದಾಡ್ತಾನೆ, ಇದನ್ನ ಮೊದಲನೇ ಕಸಬು ತೋರಿಸುತ್ತೆ. ಎರಡನೇ ಕಸಬು ಏನ್ ಮಾಡುತ್ತೆ, ಆ ಒಂದು ವ್ಯಕ್ತಿಯ ಹಣಕಾಸಿನ ಸ್ಥಿತಿ, ಕುಟುಂಬ, ಊಟ ತಿಂಡಿ ಹೆಂಗೆ ಎತ್ತ, ಅವನು ದಪ್ಪ ಆಯ್ತಾನ ಸಣ್ಣ ಆಯ್ತಾನ, ಬ್ಯಾಡ್ ಹ್ಯಾಬಿಟ್ ಇರುತ್ತಾ ಇರಲ್ವಾ, ಅದನ್ನೆಲ್ಲ ಎರಡನೇ ಕಸಬು ಹೇಳುತ್ತೆ. ಏನಂದ್ರೆ ಹುಟ್ಟಿನಿಂದ ಸಾಯೋವರೆಗೂ, ಆಯ್ತಾ. ಅದಾದ್ಮೇಲೆ ಮೂರನೇ ಕಸಬು ಏನ್ ಮಾಡುತ್ತೆ, ಕಿರಿಯ ಸಹೋದರ ಪ್ರಯತ್ನಗಳು, ಅವನ ಎಫರ್ಟು, ಆಮೇಲೆ ಡಾಕ್ಯುಮೆಂಟೇಶನ್ಗಳು, ವ್ಯವಹಾರಗಳು, ಪತ್ರದ ವ್ಯವಹಾರಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನ ಲೈಟ್ ಆಗಿ ಹೇಳ್ತಿರೋದು, ಆಮೇಲೆ ನಾನು ಪೂರ್ತಿ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಮೂರನೇ ಕಸಬು ಪೂರ್ತಿ ಹೇಳ್ಕೊಟ್ಬಿಡುತ್ತೆ, ಆಯ್ತಾ. ನೆಕ್ಸ್ಟ್ ನಾಲ್ಕನೇ ಕಸಬು ಏನ್ ಮಾಡುತ್ತೆ, ತಾಯಿ ಬಗ್ಗೆ, ಮನೆ ಸೌಕರ್ಯ, ಪ್ರಾಪರ್ಟಿ, ಆಮೇಲೆ ಇವ್ರಿಗೆ ಬರುವಂತಹ ಒಂದು ಆರೋಗ್ಯ ಸಮಸ್ಯೆ, ದೀರ್ಘಕಾಲದ ಆರೋಗ್ಯ ಸಮಸ್ಯೆ. ಆಮೇಲೆ ಇದು ಅದರೊಳಗಡೆ ಏನ್ ಮಾಡುತ್ತೆ, ನಾಲ್ಕನೇ ಮನೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಜೊತೆಗೆ ಲೈಫ್ ಸ್ಟೈಲ್ ಡಿಸೀಸ್ ಅಂದ್ರೆ ಜೀವನ ಶೈಲಿ, ಅವರೇನು ಯಾವಾಗ ಕುತ್ಕೊಂಡೇ ಇರ್ತಾರ, ಆಕ್ಟಿವ್ ಆಗಿರ್ತಾರ, ಇದನ್ನೆಲ್ಲ ತೋರಿಸುತ್ತೆ. ಇನ್ನು ತುಂಬಾ ಇದೆ ವಿಚಾರಗಳು. ಐದನೇ ಕಸಬಲ್ಲಿ ಏನ್ ಮಾಡುತ್ತೆ, ಅವರ ಮಕ್ಕಳ ಬಗ್ಗೆ, ಪ್ರೀತಿ ಪ್ರೇಮ, ಲವ್ ಮ್ಯಾರೇಜ್, ಇದ್ರ ಬಗ್ಗೆ ಎಲ್ಲ ತೋರಿಸುತ್ತೆ. ಆರನೇ ಕಸಬ್ ಏನ್ ಮಾಡುತ್ತೆ, ನಿಮಗೆ ಹುಟ್ಟಿನಿಂದ ಸಾಯೋವರೆಗೆ ಜಾಸ್ತಿ ಈಗ ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಜ್ವರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದ್ರೂ ಮೈಲ್ಡ್ ಆಗಿರುತ್ತೆ ನೋಡಿ ಹುಟ್ಟಿನಿಂದ ಸಾಯೋವರೆಗೂ. ಸರ್ ಅವ್ರ ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ಕಿಡ್ನಿ ಸಮಸ್ಯೆ, ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ಏನೋ ಎಡಗಡೆ ಕಣ್ ಕಾಣಿಸಲ್ಲ, ಹಿಂಗ್ ತಗೊಳ್ಳಿ ಹೇಳಲ್ಲ, ಆತರ. ಅದು 6ನೇ ಮನೆ ತೋರಿಸುತ್ತೆ. 7ನೇ ಮನೆ ನಿಮ್ಮ ಬಾಳ ಸಂಗಾತಿ ಯಾವ ತರ ಸಿಗ್ತಾರೆ, ಏನಾಗುತ್ತೆ, ಜಗಳ ಇರ್ಬೋದು ದಶಾಭುಕ್ತಿನಲ್ಲಿ. ಕಸ್ಬ ಅಂದ್ರೆ ಓವರ್ ಆಲ್ ಅದು ಜಗಳ ಇದ್ರು ಹೆಂಗೋ ಕಸ್ಟಮರ್ಸ್ ಹಾಕೊಂಡು ಬ್ಯಾಲೆನ್ಸ್ ನಡ್ಕೊಂಡು ಹೋಗ್ಬಿಡುತ್ತೆ, ಓಕೆನಾ. 8ನೇ ಮನೆ ಏನ್ ಮಾಡುತ್ತೆ, ನಿಮ್ಗೆ ದೀರ್ಘವಾದ ಕಾಯಿಲೆ ಅಂದ್ರೆ ಕ್ರೋನಿಕ್ ಡಿಸೀಸ್, ಆಯ್ತಾ, ಅದನ್ನ ತೋರಿಸುತ್ತೆ. ನಿಮ್ಮ ಸಾವನ್ನ ಬಗ್ಗೆನೂ ತೋರಿಸುತ್ತೆ, ಆಯುಷ್ ಬಗ್ಗೆನೂ ತೋರಿಸುತ್ತೆ. ಅದ್ರೊಳಗಡೆ ಇನ್ನು ನಾನು ಕಸ್ಬಲ್ ದಿನೇಶ್ ಗುರೂಜಿರವರ ಜಾಸ್ತಿ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಕಸ್ಬಲ್ ಆಗ್ತಿದೆ, ಅವಾಗ ಅರ್ಥ ಆಗುತ್ತೆ. 9ನೇ ಕಸ್ಬು ನಿಮ್ಮ ಒಂದು ದೂರ ಪ್ರಯಾಣ, ವಿದೇಶ ಪ್ರಯಾಣ ಮತ್ತು ಉನ್ನತ ವಿದ್ಯಾಭ್ಯಾಸ, ಇದ್ರ ಬಗ್ಗೆ ಹಿಂಗಿರುತ್ತೆ ಈ ಹುಟ್ಟಿನಿಂದ ಸಾಯೋವರೆಗೂ ಅಂತ ತೋರಿಸುತ್ತೆ. 10ನೇ ಕಸ್ಬು ಆ ವ್ಯಕ್ತಿ ಹೆಸರು ಮಾಡ್ತಾನ, ಫೇಮಸ್ ಆಗ್ತಾನ, ವೃತ್ತಿ ಜೀವನ. ಅದು ನಾವೀಗ ನಾವೇನ್ ಮಾಡ್ತೀವಿ, ಆ ಕೆಲಸ ಈ ಕೆಲಸ ಅಂತ ಸುಮಾರು ಚೇಂಜಸ್ ಮಾಡ್ತೀವಿ.
ಆದ್ರೆ ಫೈನಲ್ ಆಗಿ ಯಾವ್ದೋ ಒಂದು ಕೆಲಸದಲ್ಲಿ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ, ಅದೇ ನಮ್ ಕೈ ಹಿಡಿಯೋದಲ್ವಾ. ಹಂಗೆ ಅದ್ ನಿಮ್ಗೆ ಯಾವ ಕೆಲಸ ಫೈನಲ್ ಕೈ ಹಿಡಿಯುತ್ತೆ, ಯಾವ್ದು ನಿಮ್ಗೆ ಫೈನಲ್ ಅನ್ನ ಕೊಡುತ್ತೆ, ಅದು 10ನೇ ಮನೆ ಹೇಳುತ್ತೆ. 11ನೇ ಮನೆ ನಿಮಗೆ ಬರುವಂತ ಲಾಭ, ನಿಮ್ಮ ಹಿರಿಯ ಅಣ್ಣ ಹಿರಿಯ ಅಕ್ಕ ಇದ್ರ ಬಗ್ಗೆ ಎಲ್ಲ ತೋರಿಸುತ್ತೆ. 12ನೇ ಮನೆ ಬಂದು ನೀವು ಏನ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಕಳ್ಕೊತೀರಾ, ಲಾಸ್ ಆಗುತ್ತೆ, ಏನ್ರಿಂದ ಲಾಸ್ ಆಗುತ್ತೆ, ಇದೆಲ್ಲರೂ 12ನೇ ಮನೆ ತೋರಿಸುತ್ತೆ. ಓಕೆನಾ. ಆ ಕಸ್ಪಲ್ಲೂ ಗ್ರಹ ನಕ್ಷತ್ರ ಉಪನಕ್ಷತ್ರ ನೋಡ್ಬೇಕು ಆಯ್ತಾ. ಬರ್ತ್ ಡೆತ್ ಇಂಡಿಕೇಶನ್ ಕಸ್ಪಲ್ ಏನಂದ್ರೆ ಮೇರೆದ ನೋಟ, ಫುಲ್ ಲಾಂಗ್ ಜರ್ನಿ ಮಾಡಬೇಕು. ದಶ ಏನ್ ಮಾಡುತ್ತೆ, ಈ ದಶದಲ್ಲಿ ಈಗ ಚಂದ್ರ ದಶ ಏನ್ ನಡೀತದೆ, ಬುಧ ದಶ ಏನ್ ನಡೀತದೆ, ಇಂಡಿಕೇಶನ್ ಕೊಟ್ಬಿಡುತ್ತೆ, ಅದು ನಡೆಸುತ್ತೆ. ಬಟ್ ಪೀರಿಯಡ್ ಜಾಸ್ತಿ ಇದೆಯಲ್ಲಪ್ಪ, ಅದರಿಂದ ಸ್ಲೋ ಆಗಿ ನಡೆಸ್ತಾ ಇರುತ್ತೆ ದಶ. ಮುಕ್ತಿ ಪೀರಿಯಡ್ ಕಮ್ಮಿ ಅಲ್ವಾ, ನಾನು ಹೇಳ್ದಲ್ಲ ನಾ ಈಗ 400 ಮೀಟರ್ ಓಟ ಸ್ಪೀಡ್ ಓಡ್ಲೇಬೇಕು ಸ್ಪೀಡ್ ಆಗಿ, ಅಂತರ್ಭುಕ್ತಿ ಅದು ಕಮ್ಮಿ ಇರೋದ್ರಿಂದ ಸ್ಪೀಡ್ ಆಗಿ ಕೊಟ್ಬಿಡುತ್ತೆ. ಅರ್ಥ ಆಯ್ತಾ. ಇದು ಕಸ್ಪಲ್ ಅಂದ್ರೆ ಏನು, ಯಾಕೆ ನೋಡ್ಬೇಕು ಅಂತ ನಾನು ಇದನ್ನ ಹೇಳಿದೀನಿ. ಮುಂದಿನ ಭಾಗದಲ್ಲಿ ನಾವು ದಿನೇಶ್ ಗುರುಜಿ ಜಾತಕದಲ್ಲಿ ಕಸ್ಪಲ್ ಯಾವ ತರ ಬಂದಿದೆ ಹಿಂಗಿಂಗೆ ಅಂತ ಅದನ್ನೆಲ್ಲ ನಾನು ಹೇಳ್ಕೊಡ್ತೀವಿ. ಇದೆಲ್ಲ ಹೇಳ್ಬೇಕು ಅಂದ್ರೆ ಕಷ್ಟದ ವಿಷಯವಲ್ಲ, ಓಪನ್ ಹೇಳ್ತಾ ಇದೀನಿ. ಸಿಕ್ಕಾಪಟ್ಟೆ ಇದು ತುಂಬಾ ತಲೆ ತಿನ್ನುವಂತ ವಿಚಾರ, ಆದ್ರೂ ನಾನು ಅದನ್ನ ಸರಳೀಕರಣ ಮಾಡಿ ಉದಾಹರಣೆ ಕೊಟ್ಟು ನನ್ನದೇ ಆದ ಶೈಲಿನಲ್ಲಿ ಹೇಳಿ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮ್ಗೆ ಅನುಕೂಲ ಆಗಿದ್ರೆ, ನಿಮ್ಗೆ ಒಳ್ಳೇದು ಅನಿಸ್ತದೆ ಅಂದ್ರೆ ಈ ಒಂದು ಕಮೆಂಟ್ ಹಾಕಿ ಅಥವಾ ಲೈಕ್ ಮಾಡಿ. ಆಮೇಲೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಿಮ್ಮ ಒಂದು ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಬೇಕು ಅಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 6363604875 ಗೆ ಕರೆ ಮಾಡಿ. ನಮಸ್ತೆ ವೀಕ್ಷಕರೇ.